ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಏನು ಅಂತೆಲ್ಲ ಕೂಡ ಹೇಳ್ತೀವಿ. ಅದಕ್ಕೂ ಮುಂಚೆ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು. ಹಂಗಾಗಿ ಇಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಬಂದಿದ್ದೀವಿ. ಸೊ ಬನ್ನಿ, ಫಸ್ಟು ಇಲ್ಲಿ ಹೋಗ್ಬಿಟ್ಟು ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಆಮೇಲೆ ಹೋಗೋಣ. ನಮ್ಮ ಪಾಪ ನಿದ್ದೆ ನೀಟಾಗಿ ಇಲ್ಲ. ನಾನೇನ ರಾತ್ರಿ ದುಡ್ಡು ಎಣಿಸ್ತಾ ಇದ್ದಮ್ಮ ಇವರು ಜೋಬಾಗಿನ ತೆಗಿಯೋದು ಕೊಡೋದು ಎಲ್ಲ ನೋಡಿರ್ತಾನಲ್ಲ. ಮಕ್ಕಳು ನೋಡಿ ಅಬ್ಸರ್ವ್ ಮಾಡೋದು ಹೆಂಗ್ ಕಲಿತಾರೆ. ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಒಂದು ಫಂಕ್ಷನ್ ಇತ್ತು ಟು ಅಟೆಂಡ್. ನಮ್ಮ ಅಕ್ಕ ಅವ್ರ ಮನೆ ಕಡೆ ಫಂಕ್ಷನ್ ನಾನೊಬ್ಳೆ ಹೋಗಲ್ಲ ಬಾಬಾ ಅಂತಂದ್ಲು. ನಾನು ಪಾಪುನ ಎತ್ಕೊಂಡು ಹೋದೆ. ಇದು ಬಂದು ಬಂಡೆಯವರೆಲ್ಲ ಮಾಡ್ತಾರಲ್ಲ, ಅವರು ಬಂಡೆಯವ್ರು ಮಾಡಿಲ್ಲ ಅಂತಾನೆ ಈ ಥರ ಮನೆ ಮೇಲೆಲ್ಲ ಕೂರಿಸಿ ಕಿವಿ ಎಲ್ಲ ಗುರ್ತಿರ್ತಾರೆ. ಸೊ ಹಂಗಾಗಿ ಇಲ್ಲಿ ಮನೆ ಮೇಲೆ ಕೂರಿಸೋ ಶಾಸ್ತ್ರ ಮಾಡ್ತಾಯಿದ್ರು. ಸೊ ಇಲ್ಲಿಗೆ ನಾವು ಹೋದ್ವಿ, ಅವರಿಗೆಲ್ಲ ವಿಶ್ ಮಾಡಿ ಅದಾದಮೇಲೆ ಕುಂಕುಮ ತೊಗೊಂಡು ವಾಪಸ್ ಬಂದ್ವಿ. ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಗಿಫ್ಟ್ ತೊಗೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಕಾರ್ ಹತ್ರಕ್ಕೆ ಹೋಗ್ತೀನಿ. ಸೊ ಇಲ್ಲಿ ಇವಾಗೆಲ್ಲ ಬಂಡೆಯವ್ರ ಸೀಸನ್ ಅಲ್ಲ. ಸೊ ಹಂಗಾಗಿ ಬಂಡೆಯವರು ಎಲ್ಲ ಕೂಡ ಮಾಡಿ ಇವತ್ತು ಮನೆ ಮೇಲೆ ಕೂರಿಸ್ತಿದ್ದಾರೆ. ಬಂಡೆಯವ್ರು ಮಾಡಿದ್ದರೆಲ್ಲ ಮನೆ ಮೇಲೆ ಕೂರಿಸ್ತಾರಲ್ಲ. ಸೊ ಹಾಗೆ ಮನೆ ಮೇಲೆಲ್ಲ ಕೂರಿಸ್ತಿದ್ದೆ. ಅಲ್ಲಿ ಹೋಗಿ ಅದೆಲ್ಲ ಕೂಡ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಹೋಗ್ತಿದ್ದೆ. ಕಾರ್ ಹತ್ರ ಬರೀ ನಮ್ಮ ಅಕ್ಕಂಗೆ ಅಷ್ಟೇ ಇಳಿದಿದ್ದು. ಅವಳು ನಾನು ಹೋಗಿದ್ದೆ ಅಷ್ಟೇ. ಯಾಕಂದರೆ ನಮ್ಮ ಪಾಪು ಇದ್ನಲ್ಲ, ಒಬ್ಳು ಹೆಂಗೆ ಹೋಗಿದ್ದು ಅಂದ್ಬಿಟ್ಟು ನಾನು ಹೋಗಿದ್ದೆ. ಮುಗಿಸ್ಕೊಂಡು ನಾವು ಕಾರ್ ಹತ್ರ ಬಂದ್ವಿ ಹೋಗೋಣ. ಇವಾಗ ನಾವು ಕಾರೆಕ್ಕಿ ಸ್ವಲ್ಪ ಹೊತ್ತಿಗೆ ನಮ್ಮ ಪಾಪು ಕಾಲಲ್ಲಿ ಹಂಗೆ ನನ್ನ ತೊಡೆ ಮೇಲೆ ಮಲ್ಕೊಂಬಿಟ್ಟ. ಸೊ ಅವ್ನು ಮಲ್ಕೊಂಡ್ಮೇಲೆ ನಾನು ಕೂಡ ನೀಟಾಗಿ ಅವನ್ನ ಕೂರಿಸ್ಕೊಂಡು ಮಲ್ಸ್ಕೊಂಡು ಕರ್ಕೊಂಡೋದೆ. ಅದಾದಮೇಲೆ ನೆಕ್ಸ್ಟು ಕಾರ್ ಇಳಿದ್ರು, ಎದ್ದಿರಲಿಲ್ಲ. ಸೊ ಹಂಗೆ ಹೆಗಲ ಮೇಲೆ ಹಾಕ್ಕೊಂಡು ಅವ್ನು ನಿದ್ದೆ ಮಾಡಲಿ ಅಂತ ಅಂದ್ಬಿಟ್ಟು ನಿದ್ದೆ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋದೆ. ಇವಾಗ ನಾವು ಹೋದ್ವಿ ಮುದ್ಗನಗುಂಟೆ ಗಂಗಮ್ಮನ ದೇವಸ್ಥಾನ ಅಂತ ಕರೀತಾರೆ. ಸೊ ಇಲ್ಲಿಗೆ ನಾವು ಮನೇಲಿ ವರ್ಷ ಒಂದೊಂದು ಸರಿ ಹೋಗ್ತೀವಿ. ಹಂಗಾಗಿ ಈ ವರ್ಷ ಕೂಡ ಇವಾಗ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಬಿಟ್ಟು ನಾನು, ಅಕ್ಕ, ಪಾಪು, ಅಪ್ಪ, ಆಂಟಿ, ಅಂಕಲ್ಲು, ಮಕ್ಕಳು ಎಲ್ಲರೂ ಕೂಡ ಹೋಗಿದ್ವಿ. ನಮ್ಮ ಪಾಪು ಇದ್ದಿದ್ದರಿಂದ ಡಬಲ್ ಧಮಾಕ. ಎಷ್ಟು ಜನ ಇದ್ರು, ಲಿಟ್ರಲಿ ಒಂದು 2 ಅವರ್ ಆಗ್ತಾಯಿತ್ತು ದರ್ಶನ ಕ್ಯೂ ಅಲ್ಲಿ ನಿಂತಿದ್ದಿದ್ದೆ. ಮಗುನ ಎತ್ಕೊಂಡು ನಾನು ಒಂದು ಸಲ ಹೋದೆ, ತಿರ್ಗಾ ಮಗುನ ಎತ್ಕೊಂಡು ನಮ್ಮ ಅಮ್ಮ ಒಂದು ಸಲ ಹೋದ್ರು, ತಿರ್ಗಾ ಮಗುನ ಎತ್ಕೊಂಡು ನಮ್ಮ ಅಕ್ಕ ಒಂದು ಸಲ ಹೋದ್ರು. ಸೊ ಹಂಗಾಗಿ 3 ರೌಂಡ್ ಪಾಪನ ಎತ್ಕೊಂಡೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇದೇ ದೇವರು, ಇವಾಗೇನು ಕ್ಲಿಪ್ಪಿಂಗಲ್ಲಿ ನೋಡಿದ್ರಲ್ಲ ಇದೇ ದೇವರು. ಅಲ್ಲೆಲ್ಲ ಸೀರೆ ಇಕ್ಕಿ ಮಡ್ಲಾಕಿ ಇಕ್ಕಿ ಪೂಜೆ ಎಲ್ಲ ಕೂಡ ಮಾಡ್ಕೊಂಡು ಬರ್ತಾರೆ. ಕೆಲವೊಬ್ರು ಅಲ್ಲೇ ನೀರಲ್ಲಿ ಮುಳುಗಿ ಪೂಜೆ ಎಲ್ಲ ಸೀರೆಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾರೆ. ಇವಾಗ ಇವ್ನು 3rd ರೌಂಡ್ ಹೋಗಿದ್ದಾನೆಲ್ಲ ಅಂತ ನಾನು ರೇಗಿಸ್ತಿದ್ದೆ. ಅವಾಗ ದರ್ಶನ ಆಯಿತು, ಬನ್ನಿ ಮನೆಗೆ ಹೋಗೋಣ. ಸೊ ವಿ ಆರ್ ಡನ್. ದರ್ಶನ ವಿತ್ ನಿವೇದ್ ಅಂತಾರಲ್ಲ, ನಿವೇದಿಂದ ನನ್ನ ದರ್ಶನ ಆಯಿತು. ಫಸ್ಟು ನಾನು ನಿವೇದ್ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ಮಕ್ಕಳನ್ನ ಎತ್ಕೊಂಡ್ರೆ ಸ್ಟ್ರೈಟ್ ಎಂಟ್ರಿ ಇದೆ. ಸೊ ಹಂಗಾಗಿ ನಾನು ನಿವೇದ್ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡ್ಬಂದ್ವಿ. ಆಮೇಲೆ ನಮ್ಮ ಅಕ್ಕ ನೀರಲ್ಲಿ ಮುಳುಗ್ಬಿಟ್ಟು ಅದಾದಮೇಲೆ ಪಚ್ಚೆ ಎಲೆಕೊಂಡು ಸೀರೆ ಎಲೆಕ್ಕಿ ಪೂಜೆ ಮಾಡ್ಕೊಂಡು ಅದಾದಮೇಲೆ ಅವ್ರು ಸೀರೆ ಉಟ್ಕೊಂಡು ಬಂದು ತಿರ್ಗಾ ನಿವೇದ್ ನಿಂತ್ಕೊಂಡೋಗಿ ಅವಳು ಕೂಡ ದರ್ಶನ ಮುಗಿಸ್ಕೊಂಡ್ಬಂದು ನಮ್ಮ ಮನೆಯಿಂದ ನಮ್ಮಪ್ಪ ನಮ್ಮಮ್ಮ ಬಿಟ್ಟು ನಾನು ಹೋಗಿದ್ದೆ. ಅವಳು ಅವಳ ಮಗನೂ ಅವಳು ಹೋದ್ಲು. ಆ್ಯಂಡ್ ನಾನು ನಮ್ಮ ಆಂಟಿ ಮೊಮ್ಮಗನ್ನ ಎತ್ಕೊಂಡು ಹೋದರು. ಸೊ ಹಂಗೆ ದರ್ಶನ ಮುಗಿಸ್ಕೊಂಡು ಎಲ್ಲರೂ ಒಬ್ಬೊಬ್ರು ಇವಾಗ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ನಿವೇದು, ಇದು ಮುದ್ಗನಗುಂಟೆ ದೇವಸ್ಥಾನ. ಸೊ ಎನಿ ಟೈಮ್ ಆ್ಯಂಡ್ ಎವ್ರಿ ಟೈಮ್ ಮಂಡೇ ಹೊತ್ತು ಬಂದರೆ ಈ ಥರ ರಶ್ ಇರ್ತಾರೆ. ಅದರಲ್ಲಿ ಬೇಸಿಗೆಯಲ್ಲಂತೂ ಹೆವಿ ರಶ್ ಇರ್ತಾರೆ. ಮಳೆಗಾಲದಲ್ಲಿ ನೀರೆಲ್ಲ ತುಂಬೋಗ್ಬಿಟ್ಟಿರುತ್ತೆ. ಬಟ್ ಬೇಸಿಗೆಯಲ್ಲಿ ಬರ್ತಾರೆ ಎಲ್ಲರೂ. ನುಚಿನಿ ದರ್ಶನ ಚೆನ್ನಾಗಾಯ್ತಾ? ನಾನು ನಿಂಗೆ ಫುಲ್ ಸೂಪರ್ ಆಗೈತಲ್ಲ ದರ್ಶನ, ಡಬಲ್ ದರ್ಶನ. ನೀನು ಎತ್ಕೊಂಡು ಹೋಗಿ ಲಾಟ್ರಿ ಹೊಡ್ಕೊಂಡು ಬಂದ್ಬಿಡ್ಬೇಕಲ್ಲ ನಾವು. ಇಲ್ಲ ಅಂದರೆ ಇನ್ನೂ 1 ಅವರ್ ಆಗಿರೋದು, ದರ್ಶನ ಮುಗಿಯೋಕೆ 1 ಅವರ್ ಆಗಿರೋದು. ದರ್ಶನ ಚೆನ್ನಾಗಾಯ್ತಾ ಬೇಬಿ? ಬೇಬಿ ಆಗಿದೆ. ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಹಂಗಾಗಿ ನೀಟಾಗಿ ಬೆಳಗ್ಗೆಲ್ಲ ಉಪವಾಸ ಇರ್ತೀವಿ. ಇನ್ನೆಲ್ಲೂ ಅಲ್ಲಿ ಕಡೆ ಎಲ್ಲ ಹೋಟೆಲ್ಗಳು ನಿಜ ನಾನು ಯಾವ ನೋಡೇ ಇಲ್ಲ. ಸೊ ಹಂಗಾಗಿ ಮೇಕ್ ಶೋರ್ ಏನಾದರೂ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಟೊಮೆಟೊ ಬಾತು, ಚಟ್ನಿ, ಮೊಸರು ಅಂತೆಲ್ಲ ಕೂಡ ಮಾಡಿಕೊಂಡು ಹೋಗಿದ್ವಿ. ಯಾಕಂತ ಅಂದರೆ ಬೆಳಗ್ಗೆ ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ 11-12 ಗಂಟೆ ಆಗೋಯ್ತು ಆ ಜನದಲ್ಲಿ. ಸೊ 12 ಗಂಟೆ ಆದಮೇಲೆ ನಾವು ಹೋಟೆಲ್ಗಳು ಹುಡುಕಿ ಊಟ ಎಲ್ಲ ಮಾಡ್ತೀವಿ ಅಂತಂದರೆ ಕಷ್ಟ. ಸೊ ಹಂಗಾಗಿ ಬಾಕ್ಸ್ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲ ನೀಟಾಗಿ ಹಾಕ್ಕೊಂಡು ಚಾಪೆ ಹಾಕ್ಕೊಂಡು ತಿಂದ್ಬಿಟ್ಟು ತಿರ್ಗಿ ಕಾರಲ್ಲಿ ವಾಪಸ್ ಬಂದ್ವಿ. ಬರಬೇಕಾದ್ರೆ 2 ರಿಲೇಟಿವ್ ಮನೆಗೆ ಹೋದ್ವಿ. ಸೊ ಇದು ನಮ್ಮ ಮಂಜು ಅಕ್ಕ ಅವ್ರ ಮನೆ ಕಡೆ ರಿಲೇಟಿವ್. ಅವ್ರು ಫೋನ್ ಮಾಡ್ಬಿಟ್ಟು ಬರಲೇಬೇಕು, ಫಂಕ್ಷನಲ್ಲಿ ಸಿಕ್ಕಿಲ್ಲ ಮನೆಗೆ ಅಂದರು. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಹೊತ್ತಿದ್ದು ಜ್ಯೂಸ್ ಎಲ್ಲ ಕೂಡ ಕೊಟ್ಟರು. ಎಲ್ಲ ಕುಡ್ಕೊಂಡು ನಾನು ಲೈಟಾಗಿ ನಮ್ಮ ಅಮ್ಮನ ತೊಡೆ ಮೇಲೆ ಮಾಡ್ಕೊಂಡು ಎಲ್ಲ ಮಾತಾಡ್ಕೊಂಡಿದ್ದು ಸರಿ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ನಮ್ಮ ಚೋಟಿಗೆ ನೋಡೋಣ ಅಂದ್ಬಿಟ್ಟು ಹಂಗೆ ಹೋದ್ವಿ. ಚಿಕ್ಕಬಳ್ಳಾಪುರದವರು ನಮ್ಮ ಮನೆಗೆ ಬರ್ತಾಯಿದ್ರು. ಅವ್ರ ಮನೆಗೆ ಹೋಗೋದು ಬೇಡ ಅಂತ ಚಿಕ್ಕಬಳ್ಳಾಪುರ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟ್ಲಿ ವಿ ವೆಂಟ್ ಟು ಗೋಣೂರಿಗೆ ಹೋಗ್ಬಿಟ್ಟು ಸಂಗೀತ ಪಾಪುನ ಎಲ್ಲ ಸಂಗೀತನ ನೋಡಿ ಮಾತಾಡಿಸಿ
ವಾಪಸ್ಸು ಮನೆಗೆ ಬರೋಷ್ಟರಲ್ಲಿ ಆಗೋಗಿತ್ತು 8 o'clock ಮೇಲೆ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಸಂಜೆ ಮೇಲೆ ಕೇಕ್ ತರೋಣ ಅಂತ ವಿ ಆರ್ ಗೋಯಿಂಗ್ ಟು ಕಾಂತಿ ಸ್ವೀಟ್ಸ್. ಏನಕ್ಕೆ ಇವತ್ತು ನನ್ನ ತಮ್ಮನ ಬರ್ತ್ಡೇ, ಅದಕ್ಕೆ ಹೋಗ್ತಾ ಇದ್ವಿ. ಸೊ ವಿ ಆರ್ ಇನ್ ಕಾಂತಿ ಸ್ವೀಟ್ಸ್. ಅದು ಬರ್ಡೇ ಕೇಕ್ ತೊಗೊಳಕ್ಕೆ ಅಂದ್ಬಿಟ್ಟು ಕಾಂತಿ ಸ್ವೀಟ್ಸಿಗೆ ಬಂದಿದ್ದೀವಿ. ಕೇಕ್ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದಾಯಿತು. ಹಾಂ, ಸೊ ಬನ್ನಿ ಇವಾಗ ಕೇಕ್ ತೊಗೊಂಡು ವಾಪಸ್ ಮನೆಗೆ ಹೋಗೋಣ. ಇವಾಗ ಸಿಂಪಲ್ಲಾಗಿ ಒಂದು ಬರ್ತ್ಡೇನ ಮನೇಲಿ ಕೇಕ್ ಕಟ್ ಮಾಡಿಸೋದ್ರ ಮೂಲಕ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ಕಾಂತಿ ಸ್ವೀಟ್ಸಿಂದ ರೆಡ್ ವೆಲ್ವೆಟ್ ಕೇಕ್ನ ತೊಗೊಂಬಂದಿದ್ವಿ. ಯಾಕಂದರೆ ಅವನಿಗೆ ರೆಡ್ ವೆಲ್ವೆಟ್ ಕೇಕ್ ಅಂದರೆ ಇಷ್ಟ ಅಂತ. ಆವಾಗ ರಜಾ ಟೈಮಲ್ಲಿ ಅವ್ನು ಬರ್ಡೇ ಆಗೋದಲ್ಲ. ಸೊ ಹಂಗಾಗಿ ಆ್ಯಸ್ ಯೂಶ್ವಲ್ ನಮ್ಮ ಮಕ್ಕಳೆಲ್ಲರೂ ಕೂಡ ಇರ್ತಾರೆ. ಆ್ಯಂಡ್ ಧೃತಿ ಅಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿ ಕೂತಿದ್ಲು. ಯಾವಾಗಲೂ ಕೇಕ್ ಕಟ್ ಮಾಡ್ಬೇಕಾದ್ರೆ ಕೈ ಇಟ್ಕೊಂಡು ಹೋಗ್ಬಿಟ್ಟು ಇವತ್ತೇನು ನನಗೆ ಏನು ಮಾಡಲಿಲ್ಲ. ಬಟ್ ವೆರಿ ಇರಿಟೇಟಿಂಗ್. ಅವತ್ತು ತುಂಬ ಇರಿಟೇಟ್ ಮಾಡಿಬಿಟ್ಲು. ಬರ್ಡೇ ದಿನ ನಾನು ನಮ್ಮ ಬಾವಂಗೆ ಕಾಲ್ ಮಾಡಿಬಿಟ್ಟು ನೋಡಿ ಇಷ್ಟು ಇರಿಟೇಟ್ ಮಾಡ್ತಿದ್ದೆ ನೋಡಿಸಿ. ಆಮೇಲೆ ನಮ್ಮ ಬಾವ ಫೋನ್ ಮಾಡಿಬಿಟ್ಟು ಗದ್ರಗಂಡ್ರು. ಆವಾಗ ಸುಮ್ಮನೆ ಆದ್ಲು. ಸೊ ಕಮಿಂಗ್ ಟು ಹಿಸ್ ಬರ್ತ್ಡೇ ಪಾಯಿಂಟ್. ಇವಾಗ ಇವನು ಲ್ಯಾಂಪ್ ಲೈಟ್ ಮಾಡ್ತಿದ್ದಾನೆ. ಅದಾದಮೇಲೆ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಂತ ನಾವು ಕೂಡ ಕೇಕ್ನ ಕಟ್ ಮಾಡಿಸಿದ್ರಿ. ನೀವು ಕೂಡ ಲೇಟೆಸ್ಟಾಗಿ ಅವ್ನ ಬರ್ತ್ಡೇಗೆ ವಿಶ್ ಮಾಡಿಬಿಡಿ ಕಮೆಂಟ್ ಸೆಕ್ಷನಲ್ಲಿ, ಓಕೆನಾ? ನಂದು ಈ ವೀಡಿಯೋಸ್ ಎಲ್ಲ ಯಾವಾಗೋ ಬರಬೇಕಾಗಿತ್ತು. ನಮ್ಮನೇಲಿ ಫಂಕ್ಷನ್ಗಳು ಅದು ಇದು ಅಂತೆಲ್ಲ ಸೇರ್ಕೊಂಡು ನನಗೆ 2 ಫೋನಲ್ಲಿ ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿ ಮಿಕ್ಸ್ ಮಸಾಲ ಆಗಿ ವೀಡಿಯೋಸ್ ಬರ್ತಿದ್ದೆ. ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ. ಇವಾಗ ಊಟದ ಪಾರ್ಟಿಗೆ ಬಂದರೆ ಇವತ್ತು ನಮ್ಮನೇಲಿ ಬಿರಿಯಾನಿ ಮತ್ತು ಫ್ರೈ. Good night.
ನಾವಿನ್ನ ಮಲ್ಕೊಂಡಿದ್ದು ಲೈಟೆಲ್ಲ ಆಫ್ ಮಾಡ್ಕೊಂಡು ಮಲ್ಕೊಂಬಿಟ್ಟಿದ್ವಿ ಗೈಸ್, ಇಗ್ನೋರ್ ಮೈ ಫೇಸ್. ಮಲ್ಕೊಂಬಿಟ್ಟಿದ್ವಿ. ಅವ್ನು ಮಾ ಅಣ್ಣ ಅಣ್ಣ ಅಂತ ಬಾಗಿಲು ಬಡ್ದು ತಿರ್ಗಾ ಲೈಟ್ ಹಾಕ್ತೀವಿ. ಅಣ್ಣ ಅಂದರೆ ಯಾರು ಹೇಳಿ ನೀವು? ಅಣ್ಣ ಯಾರಮ್ಮ? ಅಣ್ಣ ಯಾರು? ಅಣ್ಣ ಯಾರು? ಮಮ್ಮ ಯಾರು? ನಾನು ಮಮ್ಮ. ಅಣ್ಣ ಯಾರು? ಮಂಜು ಆಂಟಿ ಬಂದು ಮಮ್ಮ ಏನಮ್ಮ ವಾಲೆ ಏನಮ್ಮ ಬಾಮ ಇಲ್ಲಿ ಆಕೆ ಹೋದ ತಿರ್ಗಾ ಬರ್ತಾನೆ ನೋಡ್ಬೇಕು. ನಾನು ತಿರ್ಗಿ ಇನ್ನೊಂದು ಕ್ಲಿಪ್ ಹಾಕ್ತೀನಿ ನಿಮಗೆ. ತಿರ್ಗಾ ಬರ್ತಾನೆ ಅವನು. ತಗೊಂಡ್ರ ಪಾಪ ಬಾಗ್ಲು ಅನ್ಕ. ವೆಯ್ಟ್ ಮಿನಿಟ್ ಅಮ್ಮ ಅಂತ ಹೋಗಿದ್ದಾರೆ. ಅಯ್ಯೋ ಅವ್ರ ಏನು ಎಕ್ಸ್ಪ್ರೆಷನ್ ಕ್ವೀನ್ ಕಿಂಗ್ ಗೊತ್ತಾ ಇವನು? ಎಕ್ಸ್ಪ್ರೆಷನ್ ಕಿಂಗ್. ಎನಿ ಸೀರಿಯಲ್ ಮೂವಿ ಲೈಕ್ ದಿಸ್ ಮೀನ್ಸ್ ತಗೋಬೋದು. ಕರ್ಕೊಂಬಂದು ಶೂಟಿಂಗ್ ಮಾಡಿ ಮುಗಿಸಿ ಕೊಡ್ತೀವಿ. ಅವಾಗಲೇ ನಾವು ಕ್ಲಿಪ್ಪಿಂಗ್ ತಗೊಂಡಿದ್ರಿ. ಅವನು ಹೇಳಿದ್ರು ಗುಗ್ಗು ಗಗ್ಗಾಗ. ಅವಾಗಲೇ ನೆಕ್ಸ್ಟ್ ಬರುತ್ತೆ ಅದು ವಿಡಿಯೋ. ಅಲ್ಲ ಇದು ಮುಂಚೆ ಬರುತ್ತೆ. ಗುಗ್ಗು ಗಗ್ಗಾಗ ತಿರ್ಗಿ ಹೋಗ್ತಾನೆ ಅಮ್ಮ ಬರ್ತಾನೆ ನೋಡೋ ಲೈಟ್ ಆಫ್ ಮಾಡ್ಕೊಂಬ. ಮುಂದೆ ಇಟ್ಟಿದ್ದೀವಿ. ಅವನೇ ಪುಷ್ ಮಾಡ್ತಾರೆ ಇವಾಗ. ಅವಾಗಲೇ ಸ್ವಲ್ಪ ಲಾಕ್ ಮಾಡ್ಬಿಟ್ಟಿದ್ವಿ. ಲೆಟ್ ಮಿ ಸಿ ಇವಾಗ ಅವನೇ ಬರ್ತಾನ ಅಂತ. ಇವಾಗ ಅವನಿಗೆ ಓಪನ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವೇ ಬರ್ತದೆ. ಲೆಟ್ಸ್ ಆಫ್ ಅಂಡ್ ಲೆಟ್ಸ್ ಲೇಟ್ ಗೈಸ್. ಲೆಟ್ಸ್ ಇಗ್ನೈಟ್ ಮಾಡಿ. ಅಯ್ಯೋ ಓವರ್ ಎಕ್ಸೈಟ್ಮೆಂಟ್ ಇವ್ದು. ಇಷ್ಟೇ ಎಕ್ಸೈಟ್ಮೆಂಟ್ ಇವಳಿಗೆ. ಸ್ವಲ್ಪ ಇರುವಂತೆ ಊರದೆಲ್ಲ ಇರ್ತಲ್ಲ. ಸಾಕು ನನ್ನ ಕೈ ಬಿಡು. ಬೈ ಬಾಯ್. ಗ್ರೇಪ್ ಬೇಕಾ? ಮ್ಯಾಂಗೋ ತಿಂದ ಇವತ್ತು? ಅಯ್ಯೋ ನಾನು ಕೇಕ್ ಕೊಡು. ಲೀಚಿ ತಿಂದ ಇವತ್ತು? ಅದೆಲ್ಲ ನೀವು ಆಲ್ರೆಡಿ ನೋಡಿದ್ದೀರಾ. ವಾವ್ದು ಅವ್ನು ನಂಗೆ ಎಳಿತಾನೆ ಅಂತಾನೆ, ಅದಕ್ಕೆ ರೋಪ್ ಹಾಕಿದ್ದಾರೆ. ಓಕೆ ಫೈನ್. ಬಾಯ್ ಬಾಯ್ ಬಾಯ್, ಗುಡ್ ನೈಟ್. ಹಾಯ್ ನಮ್ಮ ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡ. ನಮಸ್ಕಾರ. ಇಕ್ಕೋ ಬಟ್ಟಿಕ್ಕೋ. ಪೂಜೆ ಮಾಡೋಣ. ನಿಂಚ ನೀನು ಕಾಣಿಸಲ್ಲ. ಸಾಕ್ಷಾತ್ ತಸ್ಮೈ ಶ್ರೀ ಗುರು ನಮಃ. ಗಮ್ಮಂತ ನೋಡ್ಕೊಂಡು ಪೂಜೆ ಮಾಡಿದ್ರೆ ಗಮ್ಮನಂತೆ ಕಂದ. ಎಳಿಬಾರ್ದು ಹಚ್ಕೊಡ್ತಾರ. ಹಚ್ಕೊಡ್ತೀನಿ ಎಳಿಬಾರ್ದು. ನಿಂತ್ಕೊಬೇಕು, ಕುಚ್ಚಬಾರ್ದು. ಕುಚ್ಚಂದ್ರೆ ಕಾಣಿಸಲ್ಲ ಪಾಪ ಕಾಣಿಸಲ್ಲ ಕುಚ್ಚಂದ್ರೆ. ನಿಂತ್ಕ ಪೂಜೆ ಮಾಡಿ. ಇಟ್ಕಮ್ಮ. ಅಯ್ಯ ಮುಗಿದ್ಬಿಡ. ಇಡ್ಕಳ ಇದಿಟ್ಕ. ಅವ್ರಿಗೆ ಇಕ್ಕಾಗಲ್ಲ. ಚಿಕ್ಕಿ ಕಿಕ್ಕು ಇಡ್ಕ. ರೈಟ್ ಹ್ಯಾಂಡಲ್ಲಿ ಇಡ್ಕ. ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ. ಓಂ ಭೂರ್ಭುವಃ ಅಕ್ಷಯಾಯ ಇಂದ್ರಾಯ ಸತ್ಯಧರ್ಮರತಾಯ ಚ ವಚನಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನು. ನಿಂಚೆ ಚಿಕನ್ ನಿಂಚೆ ಇಟ್ಕ. ಇವಾಗ ರೈಟ್ ಹ್ಯಾಂಡ್ ಮಗನೆ. ಮುಂದೆ ಹೇಳಮ್ಮ. ಕೊಡ್ತೀನಿ ಚಿಕ್ಕಿ ಕೊಡ್ತಾರೆ. ಮುಟ್ಬೇಡ ನೀನು ಪ್ಲೀಸ್. ಮುಟ್ಬೇಡ. ನಾನು ಕೊಡ್ತೀನಿ. ಮುಟ್ಬೇಡ. ಅದಾಗ ಬೆಂಕಿ ಇರ್ತೀನಿ. ನಾ ಆಚೆಗೆ ಹಿಡ್ಕೊಂಡ. ಇವಾಗ ಆಚೆಗೆ ಹೋಗಿ ಬಾ. ಆಚೆಗೆ ಹಿಡ್ಕೊಂಡು ಮಾಡೋಣ ಬಾ. ಕಮೌಟ್ ಬಾ. ಅಮ್ಮ ಬಾ. ತಿನ್ನಿ ಬಾಯಿಲಿ ಕರ್ಪೂರ ಮಾಡೋಣ. ಅಮ್ಮ
ಗಾಯ್ಸ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಈಶ್ವರ ದೇವಸ್ಥಾನಕ್ಕೆ. ಕಮ್ ಲೆಟ್ಸ್ ಗೋ ಟು ಟೆಂಪಲ್. ನಿಮ್ಮನ್ನು ಕರ್ಕೊಂಡು ಹೋಗ್ತೀರಿ. ಟೈಮ್ ಬಂದು 7 ಗಂಟೆ 5 ನಿಮಿಷ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಕಮ್ ಲೆಟ್ಸ್ ಗೋ ಫಾರ್ ಟೆಂಪಲ್. ಇವಾಗ ಐ ಲವ್ ಜಾರ್ಗೆ ಅಂತ ಇರೋದು, ಆದರೆ ತೋರಿಸ್ತೀವಿ ಬೆಳಕಿಲ್ಲ ಅಂದರೆ. ಸಾರಿ, ಈ ಕಡೆ ಹೋಗ್ತಾ ಇರೋದು, ಆ ಕಡೆ ಅಲ್ಲ. ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಯು ಡೋಂಟ್ ನೋ ನಾ. ಐ ಫಾರ್ಗಾಟ್ ಯಾರ್. ವಾಟ್ ಯು ಫರ್ಗಾಟ್? ದೆನ್ ಯು ಹ್ಯಾವ್ ಎ ಮೆಮೊರಿ ಲಾಸ್ ಪ್ರಾಬ್ಲಮ್ ವಿತ್ ಯು? ನೋ. ದೆನ್ ವೈ? ವಾಟ್ ಯು ಆರ್ ಟೆಲ್ಲಿಂಗ್ ಬ್ರೋ? ಎಷ್ಟು ದಿವಸ ಆಯ್ತಲ್ಲ ಅದಕ್ಕೆ. ನನ್ನ ಕೂದಲು ಮೇಲೆ ಸ್ವಲ್ಪ ಕೈ ಎತ್ತಿ, ನನ್ನ ಕೂದಲು ಗೊತ್ತಿಲ್ಲ ಅಲ್ಲ. ದೇವಸ್ಥಾನದಲ್ಲಿ ದೇವರ ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕಿ ಪ್ರಸಾದಕ್ಕೆ ತರಕಾರಿ ಪಲಾವ್ ಸೀದಾ ಹಾಫ್ ಮುಂದೆ ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್. ಸೊ ಬನ್ನಿ ಇವಾಗ ಪ್ರಸಾದ ತಿನ್ಕೊಂಡು ಹೋಗೋಣ ಮನೆಗೆ. ಇವಾಗ ನಾವು ಗೋಧಿ ಸೋಯಾಬೀನ್ ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ಮಿಷಿನ್ಗೆ ಹಾಕ್ಸೋಣ ಅಂದ್ಬಿಟ್ಟು ಬಂದಿದ್ದೀವಿ. ಧೃತಿ ಈಸ್ ಹೆಲ್ಪಿಂಗ್ ಮೀ ಔಟ್. ಇವಾಗ ಏನಂತಾರೆ, ಮಿಷಿನಲ್ಲಿ ತುಂಬ ಜನ ಇದ್ದರು. ಸೊ ಹಂಗಾಗಿ ಅವ್ರು ಕೊಟ್ಬಿಟ್ಟು ಹೋಗಮ್ಮ ಇನ್ನೊಂದು ಅವರ್ ಬಿಟ್ಕೊಂಡು ಬಾ ಅಂತಂದ್ರು. ಇಲ್ಲಿ ಮನೆ ಹತ್ರನೇ ಎಲ್ಲ. ಸೊ ಹಂಗಾಗಿ ಒಂದು ಅವರ್ ಬಿಟ್ಕೊ ಬರೋಣ ಅಂತಂದ್ಬಿಟ್ಟು ಬಟ್ ಹೋಮ್ ಮುಂದೆಗಡೆ ಕುತ್ಕೊತೀಯಾ? ಸರಿ ತಗೋ. ಬ್ಯಾಕ್ ಟು ಜಾಲ್ಗೆ. ಹಾಯ್ ಮಾಡು, ಹೈ ಮಾಡು. ಅಮ್ಮು ಕುಟಿ, ನಾನು ಹಾಯ್ ಮಾಡಿ. ಅಮ್ಮು ಕುಟಿ, ಇದು ನನ್ನ ಅಮ್ಮು ಕುಟಿ ಮಲ್ಕೊಂಡು. ಏನೋ ನೋಡಿ ಕುಂಟಿ ಕುಂಟಿ ಕುಂಡಿ ನೋಡ್ಕೊಂಡು ಕೊಂಡಿ ಮಂಚ್ಕೊಂಡ್ರೆ ಈ ಸಿ ಕ್ಯಾಮ್ರಾನು ಕಾಣಿಸ್ತಿಲ್ಲ ಯಾರಿಗೂ ಗೊತ್ತು. ಒಳಗಡೆ ನಮ್ಗೇನು ಫಸ್ಟ್ ನೋಡೋದು ಕುರಿಗ್ಲವ ಅಂತ, ಕುರಿಗ್ಲವ ಅಂತಾನೆ ನೋಡೋದು. ಅಪ್ಪ ಎಪ್ಪನ್ ಬಂದು ಹೇಳಿದ್ನ ಬಾಕಿಲ್ ತೆಗೆದ್ಬಿಟ್ಟೈತೆ ನಿಮ್ ಗೋಪೇಕಲ್ಲ ಅಂತ ಹೇಳಿದ್ನ. ನಾನು ಹಂಗೆ ಟಕ್ ಅಂದ್ಬಿಟ್ಟು ಚೆಕ್ ಮಾಡಿದೆ. ಅಕಸ್ಮಾತ್ ಮರ್ತ್ಕೊಂಡಂಗೆ ಹಾಕಂಗೆ ಹಾಕ್ಬಿಟ್ಟು ಹಾಕ್ದಿರ ಬಂದ್ಬಿಟ್ಟವ್ರ ಅಂತ ಅನುಮಾನ ಬಂತು. ಗುಡ್ ನೈಟ್, ಗುಡ್ ನೈಟ್ ಮಾಡು ಅಮ್ಮ, ಗುಡ್ ನೈಟ್ ಮಾಡು. ಗುಡ್ ನೈಟ್ ಮಾಡ್ಬಿಟ್ಟು ಲೆಟ್ ಸ್ಲೀಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬೈ ಬಾಯ್. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಷನಲ್ಲಿ ಕೂಡ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಶರ್ಸ್ಗೆ ಎಲ್ಲರಿಗೂ ಕೂಡ ನನ್ನ ಒಂದು ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಒಳ್ಳೇದು ಮಾಡಿ ವಾಪಸ್ ಒಳ್ಳೇದು ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.